ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಬರ್ತಕ್ಕಂಥದ್ದು ಬ್ರಾಟ್ ಎನ್ನುವಂಥ ಒಂದು ಸಿನಿಮಾ ಸಾಕಷ್ಟು ಸೌಂಡ್ ಮಾಡ್ತಾ ಇದೆ. ಇವತ್ತೇನೋ ಒಂದು ಚಿತ್ರದ ಸಾಂಗ್ ರಿಲೀಸ್ ಆಗಿದೆ. ಚಿತ್ರದ ನಾಯಕ ನಟರಾಗಿರ್ತಕ್ಕಂಥ ಡಾರ್ಲಿಂಗ್ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ಏನು ಸರ್ ಇದು ಬ್ರಾಟು? ಬ್ರ್ಯಾಟ್ ಅನ್ನೋದೊಂದು ಪಾತ್ರದ್ದು ಒಂದು ಕ್ಯಾರೆಕ್ಟರೈಸೇಷನ್ನು. ಸೊ ಕ್ರಿಸ್ಟಿ ಅಂತ ಕ್ಯಾರೆಕ್ಟ್ರು. ಸೊ ಅವನು ಸ್ಪಾಯ್ಲ್ಡ್ ಬ್ರ್ಯಾಟ್ ಥರ ಇರೋಂಥ ಒಂದು ಪಾತ್ರ. ಇವತ್ತೊಂದು ಸಾಂಗ್ ಅದ್ಭುತವಾದಂಥ ಸಾಂಗ್ ರಿಲೀಸ್ ಆಗಿದೆ. ಸೊ ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅನಿಸುತ್ತೆ. ಈ ಸಾಂಗ್ನ ಪರಿಶ್ರಮ ಹೇಗಿತ್ತು, ತಯಾರಿ ಹೇಗಿತ್ತು, ಎಷ್ಟು ದಿವಸ ಶೂಟ್ ಆಯಿತು? ಇದು ಒಂದು 5 ದಿನ, ಬಹುಶಃ ಒಂದು 5 ದಿನ ಮಾಡಿದ್ದೀವಿ. ನಮ್ಮದೇನು ಪರಿಶ್ರಮ ಇರಲ್ಲ, ಅದೆಲ್ಲ ಇನ್ನು ಮ್ಯೂಸಿಕ್ ಡೈರೆಕ್ಟ್ರದು ಮತ್ತು ಲಿರಿಸಿಸ್ಟು, ಡೈರೆಕ್ಟ್ರು. ಸೊ ಇವ್ರುಗಳು ಆ್ಯಕ್ಚುಲಿ ಎಫರ್ಟ್ ಸಾಂಗಲ್ಲಿ ಕಾಣೋದು. ಸೊ ನಮ್ಮದು ಆ್ಯಕ್ಚುಲಿ ತುಂಬ ಸಿಂಪಲ್ ಕೆಲಸ. ಸೊ ಆಲ್ರೆಡಿ ಎಲ್ಲ ರೆಡಿಯಾಗಿರುತ್ತೆ, ಜಸ್ಟ್ ಆ್ಯಕ್ಟ್ ಮಾಡೋದು. ಅದಕ್ಕೆ ತುಂಬ ಡ್ಯಾನ್ಸ್ ನಂಬರ್ ಏನಲ್ಲ ಇದೆ, ಸ್ವಲ್ಪ ಮಾಂಟೇಜ್ ಸಾಂಗ್ಗಳು ಇರೋದ್ರಿಂದ ನಮ್ಮ ಎಫರ್ಟ್ಗಳು ಕಮ್ಮಿ. ಬಟ್ ಅದನ್ನು ಶೂಟ್ ಮಾಡಿರೋಂಥ ರೀತಿ, ನಮ್ಮ DOP ಆಗ್ಬೋದು, ಕೊರಿಯೋಗ್ರಾಫ್ ಮಾಡೋದು, ಐ ಥಿಂಕ್ ಎಂಟೈರ್ ಟೆಕ್ನಿಕಲ್ ಟೀಮ್ಗೆ ಅದು ಇದು ಸಲ್ಲಬೇಕು. ಯಾಕಂದರೆ ಅದಷ್ಟು ಅದ್ಭುತವಾಗಿ ವಿಷುವಲಿನೂ ಕೂಡ ಪ್ಲಸ್ ಕೇಳೋದಕ್ಕೂ ಕೂಡ ಅಷ್ಟು ಅದ್ಭುತವಾಗಿದೆ. 5 ಭಾಷೆಗಳಲ್ಲಿ ಈ ಸಾಂಗ್ ರಿಲೀಸ್ ಆಗಿರುವಂಥದ್ದು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಅಂದರೆ ಬೇರೆ ಭಾಷೆಗಳಲ್ಲೂ ಕೂಡ ಅದ್ಭುತವಾಗಿ ಕೇಳಿಸ್ತಾ ಇದೆ. ಯಾಕೆ ಈ ಪ್ಲ್ಯಾನ್ ಬಂತು? 5 ಭಾಷೆಯಲ್ಲಿ ತರಬೇಕು ಅಂದಾಗ ಅದರ ಸಿಂಗರ್ಗಳನ್ನು ಹುಡುಕಕ್ಕಂಥ ಶ್ರಮ ಇತ್ತು. ಆ ಬಗ್ಗೆ ಡೈರೆಕ್ಟ್ರ್ ಹೇಳ್ತಾ ಇದ್ದಾಗ ಏನು ಅನಿಸ್ತಾ ಇದೆ? ಅದೇ ನನಗೂ ಗೊತ್ತಿಲ್ಲ, ನಾನು ಇಲ್ಲೇ ಕೇಳಿದ್ದು. ಅಂದರೆ ಏನಿಷ್ಟು ಎಫರ್ಟ್ ಹೋಗಿದೆ ಇದನ್ನು ಪ್ರಿಪ್ರೇಷನಲ್ಲಿ ಅದು ಇದು ಅಂತ. ಯಾಕಂದರೆ ಇದನ್ನು ಪ್ಯಾನ್ ಇಂಡಿಯಾ ಅಂತ ಹೇಳ್ಬಿಡ್ತೀವಿ, ಬಟ್ ಅದನ್ನು 5 ಭಾಷೆಯಲ್ಲಿ ನೀವು ಅದನ್ನು ಲಿರಿಕ್ಸ್ ಬರೆಸಿ ಎಲ್ಲರ ಹತ್ರ ಹಾಡಿಸಿ, ಮತ್ತು ಪ್ರತಿಯೊಂದು ಇದಕ್ಕೂ ಒಂದೊಂದು ಲಿರಿಕಲ್ ವಿಡಿಯೋ ಬಿಟ್ಟಿದ್ದಾರೆ. ಸೊ ಪ್ರತಿಯೊಂದಕ್ಕೂ ಬೇರೆ ಬೇರೆ ಚೇಂಜ್ ಆಗುತ್ತೆ. ಸೊ ತುಂಬ ಎಫರ್ಟ್ ಹೋಗುತ್ತೆ. ಬ್ರಾಡ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಏನೋ ಆ ಥರದ್ದು? ಇಯರ್ ಎಂಡ್ ಬರುತ್ತೆ. ಸೊ ಇನ್ನೂ ನಮಗೆ ಡೇಟ್ ಇನ್ನು ಫಿಕ್ಸ್ ಆಗಿಲ್ಲ. ಪ್ರಾಬ್ಲಿ ಅಕ್ಟೋಬರ್ ನವಂಬರಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಓಕೆ ಸರ್, ಆದಷ್ಟು ಬೇಗ ಸಿನಿಮಾ ಬರಲಿ. ಮಿಲನ ಮೇಡಮು ನಿಮ್ಮದು ಮತ್ತೆ ಕಾಂಬಿನೇಷನಲ್ಲಿ ಯಾವುದಾದ್ರೂ ಸಿನಿಮಾ ಬರುತ್ತಾ ಬೇಗ? ಇನ್ನೂ ಸದ್ಯಕ್ಕಿಲ್ಲ, ನೋಡೋಣ ನೆಕ್ಸ್ಟ್. ಓಕೆ ಸರ್, ಇದಿಷ್ಟು ಬ್ರಾಟ್ ಸಿನಿಮಾದ ನಾಯಕ ನಟರಾಗಿರ್ತಕ್ಕಂಥ ಡಾರ್ಲಿಂಗ್ ಕೃಷ್ಣ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಬರ್ತಕ್ಕಂಥದ್ದು ಬ್ರಾಟ್ ಎನ್ನುವಂಥ ಒಂದು ಸಿನಿಮಾ ಸಾಕಷ್ಟು ಸೌಂಡ್ ಮಾಡ್ತಾ ಇದೆ. ಇವತ್ತೇನೋ ಒಂದು ಚಿತ್ರದ ಸಾಂಗ್ ರಿಲೀಸ್ ಆಗಿದೆ. ಚಿತ್ರದ ನಾಯಕ ನಟರಾಗಿರ್ತಕ್ಕಂಥ ಡಾರ್ಲಿಂಗ್ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ಏನು ಸರ್ ಇದು ಬ್ರಾಟು? ಬ್ರ್ಯಾಟ್ ಅನ್ನೋದೊಂದು ಪಾತ್ರದ್ದು ಒಂದು ಕ್ಯಾರೆಕ್ಟರೈಸೇಷನ್ನು. ಸೊ ಕ್ರಿಸ್ಟಿ ಅಂತ ಕ್ಯಾರೆಕ್ಟ್ರು. ಸೊ ಅವನು ಸ್ಪಾಯ್ಲ್ಡ್ ಬ್ರ್ಯಾಟ್ ಥರ ಇರೋಂಥ ಒಂದು ಪಾತ್ರ. ಇವತ್ತೊಂದು ಸಾಂಗ್ ಅದ್ಭುತವಾದಂಥ ಸಾಂಗ್ ರಿಲೀಸ್ ಆಗಿದೆ. ಸೊ ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅನಿಸುತ್ತೆ. ಈ ಸಾಂಗ್ನ ಪರಿಶ್ರಮ ಹೇಗಿತ್ತು, ತಯಾರಿ ಹೇಗಿತ್ತು, ಎಷ್ಟು ದಿವಸ ಶೂಟ್ ಆಯಿತು? ಇದು ಒಂದು 5 ದಿನ, ಬಹುಶಃ ಒಂದು 5 ದಿನ ಮಾಡಿದ್ದೀವಿ. ನಮ್ಮದೇನು ಪರಿಶ್ರಮ ಇರಲ್ಲ, ಅದೆಲ್ಲ ಇನ್ನು ಮ್ಯೂಸಿಕ್ ಡೈರೆಕ್ಟ್ರದು ಮತ್ತು ಲಿರಿಸಿಸ್ಟು, ಡೈರೆಕ್ಟ್ರು. ಸೊ ಇವ್ರುಗಳು ಆ್ಯಕ್ಚುಲಿ ಎಫರ್ಟ್ ಸಾಂಗಲ್ಲಿ ಕಾಣೋದು. ಸೊ ನಮ್ಮದು ಆ್ಯಕ್ಚುಲಿ ತುಂಬ ಸಿಂಪಲ್ ಕೆಲಸ. ಸೊ ಆಲ್ರೆಡಿ ಎಲ್ಲ ರೆಡಿಯಾಗಿರುತ್ತೆ, ಜಸ್ಟ್ ಆ್ಯಕ್ಟ್ ಮಾಡೋದು. ಅದಕ್ಕೆ ತುಂಬ ಡ್ಯಾನ್ಸ್ ನಂಬರ್ ಏನಲ್ಲ ಇದೆ, ಸ್ವಲ್ಪ ಮಾಂಟೇಜ್ ಸಾಂಗ್ಗಳು ಇರೋದ್ರಿಂದ ನಮ್ಮ ಎಫರ್ಟ್ಗಳು ಕಮ್ಮಿ. ಬಟ್ ಅದನ್ನು ಶೂಟ್ ಮಾಡಿರೋಂಥ ರೀತಿ, ನಮ್ಮ DOP ಆಗ್ಬೋದು, ಕೊರಿಯೋಗ್ರಾಫ್ ಮಾಡೋದು, ಐ ಥಿಂಕ್ ಎಂಟೈರ್ ಟೆಕ್ನಿಕಲ್ ಟೀಮ್ಗೆ ಅದು ಇದು ಸಲ್ಲಬೇಕು. ಯಾಕಂದರೆ ಅದಷ್ಟು ಅದ್ಭುತವಾಗಿ ವಿಷುವಲಿನೂ ಕೂಡ ಪ್ಲಸ್ ಕೇಳೋದಕ್ಕೂ ಕೂಡ ಅಷ್ಟು ಅದ್ಭುತವಾಗಿದೆ. 5 ಭಾಷೆಗಳಲ್ಲಿ ಈ ಸಾಂಗ್ ರಿಲೀಸ್ ಆಗಿರುವಂಥದ್ದು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಅಂದರೆ ಬೇರೆ ಭಾಷೆಗಳಲ್ಲೂ ಕೂಡ ಅದ್ಭುತವಾಗಿ ಕೇಳಿಸ್ತಾ ಇದೆ. ಯಾಕೆ ಈ ಪ್ಲ್ಯಾನ್ ಬಂತು? 5 ಭಾಷೆಯಲ್ಲಿ ತರಬೇಕು ಅಂದಾಗ ಅದರ ಸಿಂಗರ್ಗಳನ್ನು ಹುಡುಕಕ್ಕಂಥ ಶ್ರಮ ಇತ್ತು. ಆ ಬಗ್ಗೆ ಡೈರೆಕ್ಟ್ರ್ ಹೇಳ್ತಾ ಇದ್ದಾಗ ಏನು ಅನಿಸ್ತಾ ಇದೆ? ಅದೇ ನನಗೂ ಗೊತ್ತಿಲ್ಲ, ನಾನು ಇಲ್ಲೇ ಕೇಳಿದ್ದು. ಅಂದರೆ ಏನಿಷ್ಟು ಎಫರ್ಟ್ ಹೋಗಿದೆ ಇದನ್ನು ಪ್ರಿಪ್ರೇಷನಲ್ಲಿ ಅದು ಇದು ಅಂತ. ಯಾಕಂದರೆ ಇದನ್ನು ಪ್ಯಾನ್ ಇಂಡಿಯಾ ಅಂತ ಹೇಳ್ಬಿಡ್ತೀವಿ, ಬಟ್ ಅದನ್ನು 5 ಭಾಷೆಯಲ್ಲಿ ನೀವು ಅದನ್ನು ಲಿರಿಕ್ಸ್ ಬರೆಸಿ ಎಲ್ಲರ ಹತ್ರ ಹಾಡಿಸಿ, ಮತ್ತು ಪ್ರತಿಯೊಂದು ಇದಕ್ಕೂ ಒಂದೊಂದು ಲಿರಿಕಲ್ ವಿಡಿಯೋ ಬಿಟ್ಟಿದ್ದಾರೆ. ಸೊ ಪ್ರತಿಯೊಂದಕ್ಕೂ ಬೇರೆ ಬೇರೆ ಚೇಂಜ್ ಆಗುತ್ತೆ. ಸೊ ತುಂಬ ಎಫರ್ಟ್ ಹೋಗುತ್ತೆ. ಬ್ರಾಡ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಏನೋ ಆ ಥರದ್ದು? ಇಯರ್ ಎಂಡ್ ಬರುತ್ತೆ. ಸೊ ಇನ್ನೂ ನಮಗೆ ಡೇಟ್ ಇನ್ನು ಫಿಕ್ಸ್ ಆಗಿಲ್ಲ. ಪ್ರಾಬ್ಲಿ ಅಕ್ಟೋಬರ್ ನವಂಬರಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಓಕೆ ಸರ್, ಆದಷ್ಟು ಬೇಗ ಸಿನಿಮಾ ಬರಲಿ. ಮಿಲನ ಮೇಡಮು ನಿಮ್ಮದು ಮತ್ತೆ ಕಾಂಬಿನೇಷನಲ್ಲಿ ಯಾವುದಾದ್ರೂ ಸಿನಿಮಾ ಬರುತ್ತಾ ಬೇಗ? ಇನ್ನೂ ಸದ್ಯಕ್ಕಿಲ್ಲ, ನೋಡೋಣ ನೆಕ್ಸ್ಟ್. ಓಕೆ ಸರ್, ಇದಿಷ್ಟು ಬ್ರಾಟ್ ಸಿನಿಮಾದ ನಾಯಕ ನಟರಾಗಿರ್ತಕ್ಕಂಥ ಡಾರ್ಲಿಂಗ್ ಕೃಷ್ಣ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಬರ್ತಕ್ಕಂಥದ್ದು ಬ್ರಾಟ್ ಎನ್ನುವಂಥ ಒಂದು ಸಿನಿಮಾ ಸಾಕಷ್ಟು ಸೌಂಡ್ ಮಾಡ್ತಾ ಇದೆ. ಇವತ್ತೇನೋ ಒಂದು ಚಿತ್ರದ ಸಾಂಗ್ ರಿಲೀಸ್ ಆಗಿದೆ. ಚಿತ್ರದ ನಾಯಕ ನಟರಾಗಿರ್ತಕ್ಕಂಥ ಡಾರ್ಲಿಂಗ್ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ಏನು ಸರ್ ಇದು ಬ್ರಾಟು? ಬ್ರ್ಯಾಟ್ ಅನ್ನೋದೊಂದು ಪಾತ್ರದ್ದು ಒಂದು ಕ್ಯಾರೆಕ್ಟರೈಸೇಷನ್ನು. ಸೊ ಕ್ರಿಸ್ಟಿ ಅಂತ ಕ್ಯಾರೆಕ್ಟ್ರು. ಸೊ ಅವನು ಸ್ಪಾಯ್ಲ್ಡ್ ಬ್ರ್ಯಾಟ್ ಥರ ಇರೋಂಥ ಒಂದು ಪಾತ್ರ. ಇವತ್ತೊಂದು ಸಾಂಗ್ ಅದ್ಭುತವಾದಂಥ ಸಾಂಗ್ ರಿಲೀಸ್ ಆಗಿದೆ. ಸೊ ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅನಿಸುತ್ತೆ. ಈ ಸಾಂಗ್ನ ಪರಿಶ್ರಮ ಹೇಗಿತ್ತು, ತಯಾರಿ ಹೇಗಿತ್ತು, ಎಷ್ಟು ದಿವಸ ಶೂಟ್ ಆಯಿತು? ಇದು ಒಂದು 5 ದಿನ, ಬಹುಶಃ ಒಂದು 5 ದಿನ ಮಾಡಿದ್ದೀವಿ. ನಮ್ಮದೇನು ಪರಿಶ್ರಮ ಇರಲ್ಲ, ಅದೆಲ್ಲ
ಇನ್ನು ಮ್ಯೂಸಿಕ್ ಡೈರೆಕ್ಟ್ರದು ಮತ್ತು ಲಿರಿಸಿಸ್ಟು ಡೈರೆಕ್ಟ್ರು, ಸೊ ಇವ್ರುಗಳು ಆ್ಯಕ್ಚುಲಿ ಎಫರ್ಟ್ ಸಾಂಗಲ್ಲಿ ಕಾಣೋದು. ಸೊ ನಮ್ಮದು ಆ್ಯಕ್ಚುಲಿ ತುಂಬ ಸಿಂಪಲ್ ಕೆಲಸ. ಸೊ ಆಲ್ರೆಡಿ ಎಲ್ಲ ರೆಡಿಯಾಗಿರುತ್ತೆ, ಜಸ್ಟ್ ಆ್ಯಕ್ಟ್ ಮಾಡೋದು. ಯಾಕಂದರೆ ತುಂಬ ಡ್ಯಾನ್ಸ್ ನಂಬರ್ ಏನಲ್ಲ ಇದೆ, ಸ್ವಲ್ಪ ಮಾಂಟೇಜ್ ಸಾಂಗ್ಗಳು ಇರೋದ್ರಿಂದ ನಮ್ಮ ಎಫರ್ಟ್ಗಳು ಕಮ್ಮಿ. ಬಟ್ ಅದನ್ನು ಶೂಟ್ ಮಾಡಿರೋಂಥ ರೀತಿ ನಮ್ಮ DOP ಆಗ್ಬೋದು, ಕೊರಿಯೋಗ್ರಾಫ್ ಮಾಡಿರೋದು, ಐ ಥಿಂಕ್ ಎಂಟೈರ್ ಟೆಕ್ನಿಕಲ್ ಟೀಮ್ಗೆ ಇದು ಸಲ್ಲಬೇಕು. ಯಾಕಂದರೆ ಅದಷ್ಟು ಅದ್ಭುತವಾಗಿ ವಿಷುವಲಿನೂ ಕೂಡ ಪ್ಲಸ್ ಕೇಳೋದಕ್ಕೂ ಕೂಡ ಅಷ್ಟು ಅದ್ಭುತವಾಗಿದೆ. 5 ಭಾಷೆಗಳಲ್ಲಿ ಈ ಸಾಂಗ್ ರಿಲೀಸ್ ಆಗಿರುವಂಥದ್ದು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಅಂದರೆ ಬೇರೆ ಭಾಷೆಗಳಲ್ಲೂ ಕೂಡ ಅದ್ಭುತವಾಗಿ ಕೇಳಿಸ್ತಾ ಇದೆ. ಯಾಕೆ ಈ ಪ್ಲ್ಯಾನ್ ಬಂತು? 5 ಭಾಷೆಯಲ್ಲಿ ತರಬೇಕು ಅಂದಾಗ ಅದರ ಸಿಂಗರ್ಗಳನ್ನು ಹುಡುಕಕ್ಕಂಥ ಶ್ರಮ ಇತ್ತು. ಆ ಬಗ್ಗೆ ಡೈರೆಕ್ಟ್ರ್ ಹೇಳ್ತಾ ಇದ್ದಾಗ ಏನು ಅನಿಸ್ತಾ ಇದೆ? ಅದೇ ನನಗೂ ಗೊತ್ತಿಲ್ಲ, ನಾನು ಇಲ್ಲೇ ಕೇಳಿದ್ದು. ಅಂದರೆ ಏನಿಷ್ಟು ಎಫರ್ಟ್ ಹೋಗಿದೆ ಇದನ್ನು ಪ್ರಿಪ್ರೇಷನಲ್ಲಿ ಅದು ಇದು ಅಂತ. ಯಾಕಂದರೆ ಇದನ್ನು ಪ್ಯಾನ್ ಇಂಡಿಯಾ ಅಂತ ಹೇಳ್ಬಿಡ್ತೀವಿ, ಬಟ್ ಅದನ್ನು ಐದು ಭಾಷೆಯಲ್ಲಿ ನೀವು ಅದನ್ನು ಲಿರಿಕ್ಸ್ ಬರೆಸಿ ಎಲ್ಲರ ಹತ್ರ ಹಾಡಿಸಿ, ಮತ್ತು ಪ್ರತಿಯೊಂದು ಇದಕ್ಕೂ ಒಂದೊಂದು ಲಿರಿಕಲ್ ವಿಡಿಯೋ ಬಿಟ್ಟಿದ್ದಾರೆ. ಸೊ ಪ್ರತಿಯೊಂದಕ್ಕೂ ಬೇರೆ ಬೇರೆ ಚೇಂಜ್ ಆಗುತ್ತೆ. ಸೊ ತುಂಬ ಎಫರ್ಟ್ ಹೋಗುತ್ತೆ. ಬ್ರ್ಯಾಡ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ? ಏನೋ ಆ ಥರದ್ದು ಇಯರ್ ಎಂಡ್ ಬರುತ್ತೆ. ಸೊ ಇನ್ನೂ ನಮಗೆ ಡೇಟ್ ಇನ್ನು ಫಿಕ್ಸ್ ಆಗಿಲ್ಲ. ಪ್ರಾಬ್ಲಿ ಅಕ್ಟೋಬರ್ ನವಂಬರಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಓಕೆ ಸರ್, ಆದಷ್ಟು ಬೇಗ ಸಿನಿಮಾ ಬರಲಿ. ಮಿಲನ ಮೇಡಮು ನಿಮ್ಮದು ಮತ್ತೆ ಕಾಂಬಿನೇಷನಲ್ಲಿ ಯಾವುದಾದ್ರೂ ಸಿನಿಮಾ ಬರುತ್ತಾ ಬೇಗ? ಇನ್ನೂ ಸದ್ಯಕ್ಕಿಲ್ಲ, ನೋಡೋಣ ನೆಕ್ಸ್ಟ್. ಓಕೆ ಸರ್, ಇದಿಷ್ಟು ಬ್ರ್ಯಾಡ್ ಸಿನಿಮಾದ ನಾಯಕ ನಟರಾಗಿರ್ತಕ್ಕಂಥ ಡಾರ್ಲಿಂಗ್ ಕೃಷ್ಣ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಬರ್ತಕ್ಕಂಥದ್ದು ಬ್ರ್ಯಾಟ್ ಎನ್ನುವಂಥ ಒಂದು ಸಿನಿಮಾ ಸಾಕಷ್ಟು ಸೌಂಡ್ ಮಾಡ್ತಾ ಇದೆ. ಇವತ್ತೇನೋ ಒಂದು ಚಿತ್ರದ ಸಾಂಗ್ ರಿಲೀಸ್ ಆಗಿದೆ. ಚಿತ್ರದ ನಾಯಕ ನಟರಾಗಿರ್ತಕ್ಕಂಥ ಡಾರ್ಲಿಂಗ್ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಏನು ಸರ್ ಇದು ಬ್ರ್ಯಾಟು? ಬ್ರ್ಯಾಟ್ ಅನ್ನೋದೊಂದು ಪಾತ್ರದ್ದು ಒಂದು ಕ್ಯಾರೆಕ್ಟರೈಸೇಷನ್ನು. ಸೊ ಕ್ರಿಸ್ಟಿ ಅಂತ ಕ್ಯಾರೆಕ್ಟ್ರು. ಸೊ ಅವನು ಸ್ಪಾಯ್ಲ್ಡ್ ಬ್ರ್ಯಾಟ್ ಥರ ಇರೋಂಥ ಒಂದು ಪಾತ್ರ. ಇವತ್ತೊಂದು ಸಾಂಗ್, ಅದ್ಭುತವಾದಂಥ ಸಾಂಗ್ ರಿಲೀಸ್ ಆಗಿದೆ. ಸೊ ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅನಿಸುತ್ತೆ. ಈ ಸಾಂಗ್ನ ಪರಿಶ್ರಮ ಹೇಗಿತ್ತು, ತಯಾರಿ ಹೇಗಿತ್ತು, ಎಷ್ಟು ದಿವಸ ಶೂಟ್ ಆಯಿತು? ಇದು ಒಂದು 5 ದಿನ, ಬಹುಶಃ ಒಂದು 5 ದಿನ ಮಾಡಿದ್ದೀವಿ. ನಮ್ಮದೇನು ಪರಿಶ್ರಮ ಇರಲ್ಲ, ಅದೆಲ್ಲ ಇನ್ನು ಮ್ಯೂಸಿಕ್ ಡೈರೆಕ್ಟ್ರದು ಮತ್ತು ಲಿರಿಸಿಸ್ಟು ಡೈರೆಕ್ಟ್ರು, ಸೊ ಇವ್ರುಗಳು ಆ್ಯಕ್ಚುಲಿ ಎಫರ್ಟ್ ಸಾಂಗಲ್ಲಿ ಕಾಣೋದು. ಸೊ ನಮ್ಮದು ಆ್ಯಕ್ಚುಲಿ ತುಂಬ ಸಿಂಪಲ್ ಕೆಲಸ. ಸೊ ಆಲ್ರೆಡಿ ಎಲ್ಲ ರೆಡಿಯಾಗಿರುತ್ತೆ, ಜಸ್ಟ್ ಆ್ಯಕ್ಟ್ ಮಾಡೋದು. ಯಾಕಂದರೆ ತುಂಬ ಡ್ಯಾನ್ಸ್ ನಂಬರ್ ಏನಲ್ಲ ಇದೆ, ಸ್ವಲ್ಪ ಮಾಂಟೇಜ್ ಸಾಂಗ್ಗಳು ಇರೋದ್ರಿಂದ ನಮ್ಮ ಎಫರ್ಟ್ಗಳು ಕಮ್ಮಿ. ಬಟ್ ಅದನ್ನು ಶೂಟ್ ಮಾಡಿರೋಂಥ ರೀತಿ ನಮ್ಮ DOP ಆಗ್ಬೋದು, ಕೊರಿಯೋಗ್ರಾಫ್ ಮಾಡಿರೋದು, ಐ ಥಿಂಕ್ ಎಂಟೈರ್ ಟೆಕ್ನಿಕಲ್ ಟೀಮ್ಗೆ ಇದು ಸಲ್ಲಬೇಕು. ಯಾಕಂದರೆ ಅದಷ್ಟು ಅದ್ಭುತವಾಗಿ ವಿಷುವಲಿನೂ ಕೂಡ ಪ್ಲಸ್ ಕೇಳೋದಕ್ಕೂ ಕೂಡ ಅಷ್ಟು ಅದ್ಭುತವಾಗಿದೆ. 5 ಭಾಷೆಗಳಲ್ಲಿ ಈ ಸಾಂಗ್ ರಿಲೀಸ್ ಆಗಿರುವಂಥದ್ದು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಅಂದರೆ ಬೇರೆ ಭಾಷೆಗಳಲ್ಲೂ ಕೂಡ ಅದ್ಭುತವಾಗಿ ಕೇಳಿಸ್ತಾ ಇದೆ. ಯಾಕೆ ಈ ಪ್ಲ್ಯಾನ್ ಬಂತು? 5 ಭಾಷೆಯಲ್ಲಿ ತರಬೇಕು ಅಂದಾಗ ಅದರ ಸಿಂಗರ್ಗಳನ್ನು ಹುಡುಕಕ್ಕಂಥ ಶ್ರಮ ಇತ್ತು. ಆ ಬಗ್ಗೆ ಡೈರೆಕ್ಟ್ರ್ ಹೇಳ್ತಾ ಇದ್ದಾಗ ಏನು ಅನಿಸ್ತಾ ಇದೆ? ಅದೇ ನನಗೂ ಗೊತ್ತಿಲ್ಲ, ನಾನು ಇಲ್ಲೇ ಕೇಳಿದ್ದು. ಅಂದರೆ ಏನಿಷ್ಟು ಎಫರ್ಟ್ ಹೋಗಿದೆ ಇದನ್ನು ಪ್ರಿಪ್ರೇಷನಲ್ಲಿ ಅದು ಇದು ಅಂತ. ಯಾಕಂದರೆ ಇದನ್ನು ಪ್ಯಾನ್ ಇಂಡಿಯಾ ಅಂತ ಹೇಳ್ಬಿಡ್ತೀವಿ, ಬಟ್ ಅದನ್ನು ಐದು ಭಾಷೆಯಲ್ಲಿ ನೀವು ಅದನ್ನು ಲಿರಿಕ್ಸ್ ಬರೆಸಿ ಎಲ್ಲರ ಹತ್ರ ಹಾಡಿಸಿ, ಮತ್ತು ಪ್ರತಿಯೊಂದು ಇದಕ್ಕೂ ಒಂದೊಂದು ಲಿರಿಕಲ್ ವಿಡಿಯೋ ಬಿಟ್ಟಿದ್ದಾರೆ. ಸೊ ಪ್ರತಿಯೊಂದಕ್ಕೂ ಬೇರೆ ಬೇರೆ ಚೇಂಜ್ ಆಗುತ್ತೆ. ಸೊ ತುಂಬ ಎಫರ್ಟ್ ಹೋಗುತ್ತೆ. ಬ್ರ್ಯಾಡ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ? ಏನೋ ಆ ಥರದ್ದು ಇಯರ್ ಎಂಡ್ ಬರುತ್ತೆ. ಸೊ ಇನ್ನೂ ನಮಗೆ ಡೇಟ್ ಇನ್ನು ಫಿಕ್ಸ್ ಆಗಿಲ್ಲ. ಪ್ರಾಬ್ಲಿ ಅಕ್ಟೋಬರ್ ನವಂಬರಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಓಕೆ ಸರ್, ಆದಷ್ಟು ಬೇಗ ಸಿನಿಮಾ ಬರಲಿ. ಮಿಲನ ಮೇಡಮು ನಿಮ್ಮದು ಮತ್ತೆ ಕಾಂಬಿನೇಷನಲ್ಲಿ ಯಾವುದಾದ್ರೂ ಸಿನಿಮಾ ಬರುತ್ತಾ ಬೇಗ? ಇನ್ನೂ ಸದ್ಯಕ್ಕಿಲ್ಲ, ನೋಡೋಣ ನೆಕ್ಸ್ಟ್. ಓಕೆ ಸರ್, ಇದಿಷ್ಟು ಬ್ರ್ಯಾಡ್ ಸಿನಿಮಾದ ನಾಯಕ ನಟರಾಗಿರ್ತಕ್ಕಂಥ ಡಾರ್ಲಿಂಗ್ ಕೃಷ್ಣ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.